ವಿಜೇಂದ್ರ ಅಂತ. ವಿಜೇಂದ್ರ ಸರ್, ಊರು ಕುರುಬ್ರಳ್ಳಿ ಸರ್. ಕುರುಬ್ರಳ್ಳಿ. ಸರ್, ಈಗ ನಾವು 2 ತಿಂಗಳಿಂದ ನಿಮಗೆ ಪ್ಲಾಂಟ್ ವೆಲ್ ಕೊಡ್ತಾ ಇದ್ದೀರಿ ಹೌದು ಈ ರೋಜಾ ಗಿಡಕ್ಕೆ. ಈಗ 2 ತಿಂಗಳಿಂದ ಎಷ್ಟು ಕ್ಯಾನ್ ಬಿಟ್ಟಿದ್ದೀರಿ ಸರ್? 2 ತಿಂಗಳಿಂದ 4 ಕ್ಯಾನ್ ಬಿಟ್ಟಿದ್ದೀವಿ ಸರ್. 4 ಕ್ಯಾನ್ ಬಿಟ್ಟಿದ್ದೀರಿ. ಈಗ 4 ಕ್ಯಾನ್ ಬಿಟ್ಟಿದ್ದೀರಲ್ಲ, ರಿಸಲ್ಟ್ ಯಾವ ಥರ ಇದೆ? ಸೂಪರ್ ಆಗಿದೆ ಸರ್. ಇದಕ್ಕೆ ಮತ್ತೆ ಯಾವುದೇ ರೀತಿ ಗೊಬ್ಬರ ಏನು ಕೊಟ್ಟಿಲ್ಲ? ಇಲ್ಲ ಸರ್. 4 ಕ್ಯಾನ್ ಕೊಟ್ಮೇಲೆ ಯಾವುದೋ ಗೊಬ್ಬರ ಕೊಟ್ಟಿಲ್ಲ. ಸ್ಕೇಲ್ ಹೊಡೆದ್ರೆ ಗಿಡದಲ್ಲೂ ಕೂಡ ಅದು ಬಿಡಿ, ಇದು ಬಿಟ್ಟ ಮೇಲೆ ಹೇಳ್ತಿರೋದು. ಇದು ಬಿಟ್ಟ ಮೇಲೆ ಹೂವು ಯಾವ ಥರ ಇದೆ, ಕ್ವಾಲಿಟಿ ಯಾವ ಥರ ಇದೆ? ಸೂಪರ್ ಆಗಿದೆ ಸರ್. ಆಮೇಲೆ ನಿಮ್ದು ಇನ್ನೊಂದು 1 ತಿಂಗಳು ಮುಂಚೆ ಕೆಲವೊಂದು ಗಿಡ ಎಲ್ಲ ಒಣಗ್ತಾ ಇತ್ತು. ಹೌದು, ಒಣಗ್ತಾ ಇದ್ದು. ಇದು ಬಿಟ್ಟ ಮೇಲೆ ಯಾವ ತರ ಅದ್ರಾಗ ಹೇಳ್ತಾ ಇಲ್ಲ, ಅದ್ರಲ್ಲೂ ಕೂಡ ಚಿಗುರು ಬಂದಿದೆ. ಚಿಗುರು ಬಂದಿದೆ. ಹೂವು ಕ್ವಾಲಿಟಿ ಸೂಪರ್ ಆಗಿದೆ. ಸ್ಟಮ್ ಸೂಪರ್ ಆಗಿದೆ ಸರ್. ಸ್ಟೆಮ್ ಎಲ್ಲ ಎಷ್ಟು ಗಿಡ ಇದೆ ನಿಮ್ದು? ಸರ್ 1200 ಇದೆ. 1200 ಗಿಡ. 1200 ಗಿಡಕ್ಕೆ ನಮ್ದು 5 ಲೀಟರ್ ಪ್ಲಾಂಟ್ ವೆಲ್ ಕೊಡ್ತಾ ಇದ್ದೀರಿ. ಓಕೆ. ಮತ್ತೆ ಇದು ಎಷ್ಟು ದಿನಕ್ಕೆ ಒಂದು ಗಿತ ಕೊಡ್ತಾ ಇದ್ದೀರಿ ಸರ್? 15 ದಿನಕ್ಕೆ ಒಂದು ಕಿತ. 15 ದಿವಸಕ್ಕೆ ಒಂದು ಗಿತ ಕೊಡ್ತಾ ಇದ್ದೀರಿ. ಈಗ ಮಾರ್ಕೆಟ್ ಅಲ್ಲಿ ಪ್ರೈಸ್ ಹೆಂಗಿದೆ ಸರ್? ಮಾರ್ಕೆಟ್ ಅಲ್ಲಿ ನಂಬರ್ 1 ಪ್ರೈಸ್ ಸರ್ ಇದಕ್ಕಿದು. ಅಲ್ಲ, ಬೇರೆಯವರು ನಾನು ಅವರು 150-200 ರೂಪಾಯಿ ಹಾಕಿದ್ರೆ ನಾವು 300 ರೂಪಾಯಿ ಗಂಟೆ. ಅಲ್ಲಿಗೆ ಒಂದು ಇದ್ರ ಮೇಲೆ 70-80 ರೂಪಾಯಿ ಜಾಸ್ತಿ ಆಗಿದೆ 1 kg ಮೇಲೆ ನಿಮಗೆ. ಸ್ವಲ್ಪ ಚಿಗುರು ತೋರಿಸಿ, ಯಾವ ಥರ ಇದೆ ತೋಟ ತೋರಿಸಿ. ನೋಡಿ ಓ, ಶೇಪ್ಸ್ ಎಲ್ಲ ಹೆಂಗಿದೆ ಸರ್? ನೋಡಿ ಸರ್, ಹೆಂಗಿದೆ? ಸೂಪರ್ ಆಗಿದೆ. ಓಕೆ. ಯಾವುದಾದ್ರೂ ನೋಡ್ಬೋದು. ಇಲ್ಲಿ ನೋಡಿ. ಎಷ್ಟು kg ಸಿಗ್ತಾ ಇದೆ ಈಗ ಹೂವು ಕ್ಯಾನ್ ಬಿಟ್ಟ ಮೇಲೆ? ಸರ್ ಇದಕ್ಕೆ ಡೈಲಿ ಒಂದು 50 kg ಸಿಗುತ್ತೆ ಸರ್. ಕ್ಯಾನ್ ಬಿಡಕ್ಕೆ ಮುಂಚೆ ಎಷ್ಟು kg ಸಿಗ್ತಾ ಇತ್ತು ಹೂವು? ಕ್ಯಾನ್ ಬಿಡಕ್ಕೆ ಮುಂಚೆ ಒಂದು 30 kg, 20 kg. ಆಲ್ರೆಡಿ ಈಗ 2 ತಿಂಗಳಿಂದ ನಿಮಗೆ ಅಟ್ಲೀಸ್ಟ್ ಒಂದು 250 kg ಜಾಸ್ತಿ ಆಗಿದೆಯಾ? ಓಕೆ. ಯಾರು ರೈತರು ಒಂದು ಕೇಳಿದ್ದಾರೆ ನಿಮ್ಮ ತೋಟ ಹತ್ರ? ಕೇಳಿದ್ದಾರೆ ಸರ್. ಹೇಳಿದ್ದೀರಾ ಅವ್ರಿಗೂ? ಏನು ಹೇಳಿದ್ದೀರಾ ಅವ್ರಿಗೆ? ಬಿಡ್ಬೋದು, ಚೆನ್ನಾಗಿದೆ ಬಿಡ್ರಪ್ಪ ಅಂತ. ಅಲ್ಲ, ಪ್ರಾಡಕ್ಟ್ ಯಾರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ? ಮುನ್ರಾಜು ಹೊಸಕೋಟೆನಾ? ಹೌದು. ಕಳಿಸ್ಕೊಡಿ ಆಫೀಸ್ ಹತ್ರ. ಇಲ್ಲಿ ತೋರಿಸಿ. ನೋಡಿ ರೈತರ, ಇಲ್ಲಿ ಚಿಗುರು ನೋಡಿ ಯಾವ ಥರ ಇದೆ. ಅವ್ರು ಎಲ್ಲಿ ಹೂವು ಕಿಡ್ದಿರೋ ಅಲ್ಲಿ 1 to 2 ಚಿಗುರು ಬಂದಿದೆ. ಆಮೇಲೆ ಇವ್ರದ್ದು ಬಂದು 1000 ಗಿಡ ಇದೆ. ಕುರುಬ್ರಳ್ಳಿ ವಿಜೇಂದ್ರಣ್ಣವರು. ಬೇಕಾದ್ರೆ ಬಂದು ತೋಟ ನೋಡ್ಬೋದು, ಮತ್ತು ಅವ್ರ ಹತ್ರ ವಿಚಾರಿಸ್ಬೋದು. ಅಣ್ಣ, ಹೂವು ತೋರಿಸೋಣ ಸ್ವಲ್ಪ. ಇದು ಆಮೇಲೆ ಕಣ್ಣುಗಳು ಸ್ವಲ್ಪ ಹೊಡಿತಾ ಇದೆಯಾ? ಗಿಡ ಎಲ್ಲ ಒಣಗಿತ್ತಲ್ಲ, ಅದು ಸ್ವಲ್ಪ ತೋರಿಸಿ ಗಿಡ.